ನಮ್ಮ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ ನಾನು ಅದನ್ನೇ ಈಗ ಹೇಳಿದ್ನಲ್ಲ, ಎಲ್ಲರೂ ಕೂಡ ಅವ್ನಿಗೆ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವ್ನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ರಾಜ್ಯದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಶೋಕ್ ಮತ್ತೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿ ಇರೋದು ಆರೋಪ ಮಾಡೋಕ್ಕೆ, ನಾವಿರೋದು ಜನರ ಸೇವೆ ಮಾಡೋಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಯಾರು ಯಾರದು ಯಾರು ಕೇಳ್ತಾ ಇದ್ದು? ಅಲ್ಲಪ್ಪ, ನೀನು ಎಷ್ಟಿಂದ ಮಾಧ್ಯಮದಲ್ಲಿ ಗೊತ್ತು? ಯಾರಾದ್ರು ಕ್ಯಾಬಿನೆಟಲ್ಲಿ ಇದನ್ನು ಎಕ್ಸ್ಪ್ಯಾನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರ? ಪಾರ್ಟಿ ತೀರ್ಮಾನ ಮಾಡ್ತೀವಿ. ಈಗ ಮೋದಿ ಸಾಹೇಬರು ಎಕ್ಸ್ಪ್ಯಾನ್ಷನ್ ಮಾಡೋದನ್ನ ಕ್ಯಾಬಿನೆಟಲ್ಲಿ ಮಾಡ್ತಾರಾ? ಅವ್ರ ಪಾರ್ಟಿ ಹೈಕಮಾಂಡು ಅವ್ರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಸಾರಿಗೆ ವಿಚಾರದಲ್ಲಿ ಅವರು ದೊಡ್ಡ ಗಾಬರಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಹೋಗಿದೆ. ಅದು ಅವರೊಂದು ಪ್ರಪೋಸಲ್ ಅದೇನಿದೆ ಅಂತ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಅದಾದಮೇಲೆ ನೋಡೋಣ. ಅದಕ್ಕೆ ನಾನು ಟೆಕ್ನಿಕಲಾಗಿ ಏನು ಅಂತ, ಎಷ್ಟು ಲಾಸ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ವಿತ್ ರಿಪೋರ್ಟ್ ಅವ್ರು ಕೊಡಬೇಕು. ಭಾಳ ಲಾಸ್ ಆಗ್ತಾಯಿದೆ. ಆ ಸಿಬ್ಬಂದಿನೂ ನಮಗೆ ಭಾಳ ಇಂಪಾರ್ಟೆಂಟು, ಅವ್ರಿಗೆ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು. ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀವಿ. ಕೊಟ್ಟ ಮೇಲೆ ನಿಮ್ಮ ಹತ್ರನೇ ಮಾತಾಡಿ. ನಿಮ್ಮ ಹತ್ರ ಮುಚ್ಚಿಟ್ಟೇನು ಮಾಡಲ್ಲ.